ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ದಿವಂಗತ ಶ್ರೀ ವೈಜನಾಥ್ ಪಾಟೀಲ್ ರವರ ಜನ್ಮದಿನದ ನಿಮಿತ್ತವಾಗಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ 371 ಪೂರ್ಣಾನುಷ್ಠಾನದ ಕುರಿತು ಚಿಂತನ ಸಭೆಯನ್ನು ಕರೆಯಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಕಲಬುರಗಿಯ ವತಿಯಿಂದ ವೈಜನಾಥ್ ಪಾಟೀಲರ ಜನ್ಮದಿನದ ನಿಮಿತ್ತ 371 ಇದರ ಪೂರ್ಣಾನುಷ್ಠಾನದ ಕುರಿತು ಚಿಂತನ ಸಭೆಯು ದಿನಾಂಕ 29 ಜುಲೈ 2026 ಬುಧವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಇರುವ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನದ 371 ವಿಧಿಯ ಪರಿಣಾಮಕಾರಿ ಅಭಿವೃದ್ಧಿಗೆ ಅನುಷ್ಠಾನ, ಅದರ ಉದ್ದೇಶಗಳ ಸಂಪೂರ್ಣ ಸಾಕಾರ, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಬಲವರ್ಧನೆ ಹಾಗೂ ಮುಂದಿನ ದಿನಗಳಲ್ಲಿ ಎದುರಾಗಲಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೈಗೊಳ್ಳಬೇಕಾದ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚಿಸಿ ಪ್ರತಿಯೊಬ್ಬರ ಅಮೂಲ್ಯ ಅಭಿಪ್ರಾಯಗಳು, ಸಲಹೆಗಳು ಹಾಗೂ ಕಾರ್ಯಯೋಜನೆಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ವಿಶೇಷ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯು 371 ಹೋರಾಟದ ಪ್ರಮುಖ ರೂವಾರಿ ಹಾಗೂ ಪ್ರೇರಣಾ ಶಕ್ತಿಯಾಗಿದ್ದ ವೈಜನಾಥ್ ಪಾಟೀಲ್ ಜಿ ಅವರ ಜನ್ಮದಿನವಾದ ಜುಲೈ 29ರಂದು ನಡೆಯಿತು. ಅವರ ಆದರ್ಶಗಳನ್ನು ಸ್ಮರಿಸುತ್ತಾ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸುವ ದಿನ ಇದಾಗಿತ್ತು. ಆದ್ದರಿಂದ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಹೋರಾಟಗಾರರು, ಬುದ್ಧಿಜೀವಿಗಳು, ಯುವಕರು ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲಾ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆ, ಅಭಿಪ್ರಾಯಗಳನ್ನು ಹಾಗೂ ಮಾರ್ಗದರ್ಶನವನ್ನು ನೀಡಿ 371 ವಿಧಿಯ ಪರಿಣಾಮಕಾರಿ ಅನುಷ್ಠಾನ, ಹೋರಾಟ ಸಮಿತಿಯ ಬಲವರ್ಧನೆ ಹಾಗೂ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗಂಗಾಧರ್ ಕುಷ್ಟಗಿ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಚೇಂಬರ್ ಆಫ್ ಕಾಮರ್ಸ್ ನ ಮಾಜಿ ಅಧ್ಯಕ್ಷರಾದ ಉಮಾಕಾಂತ್ ನಿಗ್ಗುಡ್ಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ ಅಧ್ಯಕ್ಷರಾದ ಶರಣು ಪಪ್ಪ, ಚಂದ್ರಶೇಖರ್ ಹರ್ಸೂರ್, ಅನಿಲ್ ಬೆಲ್ದಾಳೆ ಬೀದರ್, ಅಲ್ಲಮಪ್ರಭು ಬೆಟ್ಟದೂರ್ ಕೊಪ್ಪಳ ಹಾಗೂ ಗೌತಮ್ ಪಾಟೀಲ್ ಚಿಂಚೋಳಿ ಆಗಮಿಸಿದ್ದರು. ಅತಿಥಿಗಳಾಗಿ ಬಸವರಾಜ್ ಕುಮನೂರ್, ಚಂದ್ರಶೇಖರ್ ಅವಂಟಿ, ಡಾಕ್ಟರ್ ರಾಜು ಕುಳಗೇರಿ, ಅರುಣಕುಮಾರ್ ಪಾಟೀಲ್ ಕೋಡಲ ಹಂಗರ್ಗ, ಅಶೋಕ್ ಗುರುಜಿ, ರವಿರಾಜ್ ಕೊರವಿ, ಚನ್ನಬಸವಣ್ಣ ಬಳ್ಳಾರಿ, ಬಸವರಾಜ್ ಇಂಗಿನ್, ಶರಣಪ್ಪ ಅವಳಂಡಿ, ನಬಿಸಾಬ್ ಕೊಪ್ಪಳ, ಬಸವರಾಜ್ ಗಿಣಗೇರ ಆಗಮಿಸಿದ್ದರು. ಅನುಷ್ಠಾನಗೊಳ್ಳಬೇಕಾದ ಸಮಸ್ಯೆಗಳು, ಸಕಾಲಕ್ಕೆ ಖಾಲಿ ಹುದ್ದೆಗಳ ಭರ್ತಿ ಆಗದೇ ಇರುವುದು, ಟ್ರಿಬ್ಯುನಲ್ ಸ್ಥಾಪನೆಯಾಗದೇ ಇರುವುದು, ವಯೋಮಿತಿಯಲ್ಲಿನ ಸಡಿಲಿಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೃಪಾಂಕಗಳು ನೀಡದೇ ಇರುವುದು, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಸಚಿವಾಲಯದ ಸ್ಥಾಪನೆಯಾಗುವುದು ಇತ್ಯಾದಿ ಪ್ರಮುಖ ಉದ್ದೇಶಗಳು. ಸಂವಿಧಾನದ 371 ವಿಧಿಯ ಸಮರ್ಪಕ ಅನುಷ್ಠಾನ, ಖಾಲಿ ಇರುವ ಹುದ್ದೆಗಳನ್ನು ಪಾರದರ್ಶಕವಾಗಿ ತುಂಬುವುದು, ಗೋವಿಂದರಾವ್ ಸಮಿತಿಯ ಶಿಫಾರಸುಗಳ ತ್ವರಿತ ಜಾರಿ, ಶಿಕ್ಷಣ, ಆರೋಗ್ಯ, ನೀರಾವರಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ, ರೈಲು, ರಸ್ತೆ ಮತ್ತು ವಿಮಾನ ಸಂಪರ್ಕದ ವಿಸ್ತರಣೆ, ಯುವಕರಿಗೆ ಹೆಚ್ಚಿನ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಅವಕಾಶಗಳು, ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಕೇಂದ್ರ
ಮತ್ತು ರಾಜ್ಯ ಸರ್ಕಾರಗಳಿಂದ ನ್ಯಾಯಯುತ ಅನುದಾನ ದೊರಕುವುದು, ಬೇಡಿಕೆಗಳು ಕಲಬುರಗಿಯಲ್ಲಿ ಪ್ರತ್ಯೇಕ ರೈಲ್ವೆ ವಿಭಾಗ ಸ್ಥಾಪನೆ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಕೆಕೆಆರ್ಡಿಗೆ ಹೆಚ್ಚಿನ ಅನುದಾನ, ನೀರಾವರಿ ಯೋಜನೆಗಳ ಶೀಘ್ರ ಪೂರ್ಣಗೊಳಿಸುವಿಕೆ, ಕೈಗಾರಿಕಾ ಕಾರಿಡಾರ್ ಮತ್ತು ವಿಶೇಷ ಆರ್ಥಿಕ ವಲಯಗಳ ಸ್ಥಾಪನೆ, ಶಿಕ್ಷಣ ಸಂಸ್ಥೆಗಳು ಮತ್ತು ವೈದ್ಯಕೀಯ ಕಾಲೇಜುಗಳ ಹೆಚ್ಚಳ ಆಗಬೇಕು, 371 ಹುದ್ದೆಗಳ ಭರ್ತಿಯಲ್ಲಿ ಪಾರದರ್ಶಕತೆ ಮತ್ತು ತೊಗರಿ ಮಂಡಳಿ ಪುನರುಜ್ಜೀವನಗೊಳಿಸಬೇಕು ಎಂಬುದಾಗಿದೆ. ಮೊದಲಿಗೆ ದಿವಂಗತ ವೈಜನಾಥ್ ಪಾಟೀಲರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ವೇದಿಕೆಯ ಮೇಲೆ ಆಸೀನರಾದ ಅತಿಥಿ ಗಣ್ಯರಿಗೆ ಪುಸ್ತಕಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ಸನ್ಮಾನದ ನಂತರ ಅತಿಥಿ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದಾದ ನಂತರ ಈ ಚಿಂತನ ಸಭೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ವೇದಿಕೆಯ ಮೇಲಿನ ಅತಿಥಿ ಗಣ್ಯರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಕೊನೆಯಲ್ಲಿ ಗೌತಮ್ ಪಾಟೀಲ್ ಅವರಿಗೆ ಕೆಂಪು ಧ್ವಜವನ್ನು ನೀಡುವ ಮೂಲಕ 371 ಕಲಂನ ಹೋರಾಟ ಮುಂದುವರಿಸುವಂತೆ ಪ್ರೋತ್ಸಾಹಿಸಲಾಯಿತು. ಇದೆಲ್ಲದರ ಕೊನೆಯಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯರೆಲ್ಲರೂ ಕೂಡಿ ಚರ್ಚಿಸಿ 15 ನಿರ್ಣಯಗಳ ಪಟ್ಟಿಯನ್ನ ಮಾಡಿದರು. ಕೊನೆಯಲ್ಲಿ ನಿರ್ಣಯಗಳನ್ನ ಓದಿ ಸಾರ್ವಜನಿಕರಿಗೆ ತಿಳಿಪಡಿಸಲಾಯಿತು. ಈ ಚಿಂತನ ಸಭೆಯಲ್ಲಿ ನಿರ್ಣಯಗಳಾದ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವ ಖಾಲಿ ಹುದ್ದೆಗಳನ್ನು ಈ ವರ್ಷವೇ ತುಂಬಬೇಕು. ವಿಶೇಷವಾಗಿ ಪ್ರಾಥಮಿಕ, ಪ್ರೌಢ, ಜೂನಿಯರ್ ಕಾಲೇಜು, ಪದವಿ ಕಾಲೇಜು ಮಾತ್ರವಲ್ಲ, ಈ ಭಾಗದ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳನ್ನು ಆದ್ಯತೆ ಕೊಟ್ಟು ತುಂಬಬೇಕು. ವೈಜನಾಥ್ ಪಾಟೀಲರ ಸ್ಮಾರಕ ಭವನಗಳನ್ನು 7 ಜಿಲ್ಲೆಗಳಲ್ಲಿ ಮಾಡಿ ಅಲ್ಲಿ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಕಚೇರಿಯಲ್ಲಿ ವೈಜನಾಥ್ ಪಾಟೀಲರ ಭಾವಚಿತ್ರ ಹಾಕಬೇಕೆಂದು ಸರ್ಕಾರ ನಿರ್ಣಯಿಸಿ ಜಾರಿಗೊಳಿಸಬೇಕು. ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇದ್ದರೂ ಸರಿಯಾಗಿ ಜಾರಿಯಾಗುತ್ತಿಲ್ಲ. ಸಾಂಸ್ಕೃತಿಕ ಮೀಸಲಾತಿಯ ಅಗತ್ಯವಿದೆ. ಎಲ್ಲಾ ಅಕಾಡೆಮಿ ಪ್ರಾಧಿಕಾರಗಳಲ್ಲಿ ಅಧ್ಯಕ್ಷತೆ, ಸದಸ್ಯತ್ವದ ಮೀಸಲಾತಿ ರೂಪಿಸಬೇಕು. ನಮ್ಮ ಭಾಗದ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮವರೇ ಕುಲಪತಿಗಳಾಗಬೇಕು. ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ಪ್ರಾತಿನಿಧ್ಯ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿಗಳಲ್ಲಿಯೂ ಪ್ರಶಸ್ತಿಯನ್ನು ಖಚಿತಪಡಿಸಬೇಕು. ಈ ಭಾಗದ ಅಪೂರ್ಣಗೊಂಡ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕ್ಷೇತ್ರವಿದು. ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ, ಸರ್ಕಾರಿ ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ಅನ್ಯಾಯ ತಡೆಯಬೇಕು. ಪ್ರಮಾಣ ಪತ್ರ ಅಕ್ರಮ ತಡೆಯಲು ಶಾಶ್ವತ ತನಿಖಾ ತಂಡ ಎಸ್ಐಟಿ ರಚಿಸಬೇಕು. ಪ್ರತ್ಯೇಕ ಸಚಿವಾಲಯ ರಚನೆಗೆ ಅಧಿಕಾರಿಗಳ ಮಂಜೂರಾತಿ ಆಗಿದೆ, ರಚನೆಗೆ ಕ್ರಮ ವಹಿಸುವುದು. ಪ್ರತ್ಯೇಕ ನ್ಯಾಯಾಧೀಕರಣ ಸ್ಥಾಪನೆಗೆ ಒತ್ತಾಯಿಸುವುದು. ಸುಳ್ಳು ವಾಸಸ್ಥಳ ಪ್ರಮಾಣ ಪತ್ರ ಪಡೆದುಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗಿದೆ, ಅದನ್ನು ತಡೆಗಟ್ಟಬೇಕು. 371 ಸರ್ಟಿಫಿಕೇಟ್ಗಾಗಿ 10 ವರ್ಷದವರೆಗೆ ನಮ್ಮ ಭಾಗದಲ್ಲಿ ವಾಸವಾಗಿರಬೇಕು ಎಂಬ ಕಾಲಮಿತಿ 15 ವರ್ಷಗಳಿಗೆ ಎಂದು ಬದಲಾಯಿಸಬೇಕು. ಇದರಿಂದ ನಮ್ಮ ಭಾಗದವರಿಗೆ ಹೆಚ್ಚಿನ ಅವಕಾಶ ದೊರೆಯುವುದು. ಉದ್ಯೋಗದಲ್ಲಿ 371 ಅಡಿಯಲ್ಲಿ ಅವಕಾಶ ಇದ್ದರೂ ಸರ್ಕಾರ ಯಾವುದೇ ನೇಮಕಾತಿ ಮಾಡುತ್ತಿಲ್ಲ. ಕಾರಣ 37 ವರ್ಷ ವಯೋಮಿತಿಯನ್ನು 42 ವರ್ಷಕ್ಕೆ ಏರಿಸಬೇಕು. ಎಲ್ಲಾ ಬೇಡಿಕೆಗಳು ಈಡೇರಿಸಲು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸುವುದು. ಪ್ರಾಥಮಿಕ ಪ್ರೌಢಶಾಲಾ ಪಠ್ಯಪುಸ್ತಕದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ರೂವಾರಿ ವೈಜನಾಥ್ ಪಾಟೀಲ್ ಅವರ ಪರಿಚಯ ಮತ್ತು ಹೋರಾಟ ಹಾಗೂ 371 ಅನುಷ್ಠಾನದ ಕುರಿತು ಲೇಖನ ಬರಹ ಪ್ರಕಟವಾಗಬೇಕು ಎಂದು ನಿರ್ಣಯಗಳನ್ನು ಮಂಡಿಸಲಾಯಿತು. ಇವತ್ತಿನ ದಿವಸ ದಿವಂಗತ ಹನುಮಂತರಾವ್ ದೇಸಾಯಿ ಇರ್ಬೋದು, ಶಿವರಾಮ್ ಮೋಗರ್ ಇರ್ಬೋದು, ವಿದ್ಯಾಧರ್ ಗುರುಜಿ ಇರ್ಬೋದು, ವಿಶ್ವನಾಥ್ ರೆಡ್ಡಿ ಮುದ್ನಾಳವ್ರು ಇರ್ಬೋದು, ನಮ್ಮ ಎಂ ನಾಗಪ್ಪ ಅವರು ವಕೀಲರು ರಾಯಚೂರು, ಬೀದರ್ನ ಬಹಳಷ್ಟು ಬಹುತೇಕ ಜನ ಬೀದರ್ದಲ್ಲಿದ್ದಾರೆ. ಎಲ್ಲರದ್ದು ಹೆಸರು ತಗೊಳ್ಳೋಕೆ ಸಮಯ ಈಗ. ಎಲ್ಲರನ್ನು ಅವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಈ ಚಿಂತನಾ ಸಭೆ ಇತ್ತೀಚೆಗೆ ಒಂದು 2-3 ದಿವಸದಿಂದ ನಾವು ವಿಚಾರ ಮಾಡಿದೆವು. 371 ಆಯಿತು, ನಂಜುಂಡಪ್ಪ ವರದಿ ಆಯಿತು. ಆದರೂ ಮತ್ತು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಗೋವಿಂದರಾವ್ ವರದಿ ಬಂತು. ಆ ವರದಿಯಲ್ಲೂ ಹೇಗಿದೆ ಅಂದರೆ ಅದ್ರ ಮೋಸ್ಟ್ ಬ್ಯಾಕ್ವರ್ಡ್ ಅಂತ 70% ಥರ ತೋರಿಸಿದೆ. 72% ಅಂತ ಬ್ಯಾಕ್ವರ್ಡ್ ತೋರಿಸಿದ್ದಾರೆ. ಅದಕ್ಕೆ ಇದೆಲ್ಲ ಬುದ್ಧಿಜೀವಿಗಳು ಎಲ್ಲರೂ ಕೂತು ಒಂದು ಮಾತಾಡಿದಾಗ ಇದನ್ನು ಒಂದು ಗಟ್ಟಿಗೊಳಿಸಬೇಕು. ಈ ಹೋರಾಟಕ್ಕನ್ನು 371 ಹೋರಾಟ ಏನು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಇತ್ತು. ವೈಜನಾಥ್ ಪಾಟೀಲ್ ಅವರು ನಿಧನದ ನಂತರ ಎಲ್ಲ ಹಿರಿಯ ಜೀವಿಗಳು ಅವ್ರು ನಿಧನ ಆದ ನಂತರ ಎಲ್ಲರೂ ಸುಮ್ಕೂತೇವೆ. ಯಾವುದೇ ಒಂದು ಸರ್ಕಾರ ಬಂದಮೇಲೆ ಒಂದು 10 ವರ್ಷ 15 ವರ್ಷ ಬೇಕೇ ಬೇಕದು ಒಂದು ಯಾವುದೇ ಇಂಪ್ಲಿಮೆಂಟೇಷನ್ ಆಗ್ಬೇಕಾದ್ರೆ. ಅದಕ್ಕೆ ಇವತ್ತಿನ ದಿವಸ ನಾವು ಒಳ್ಳೆಯ ಒಂದು ಗುರುಪೂರ್ಣಿಮೆ ನೋಡಿ, ಇಂಥ ಒಳ್ಳೆಯ ದಿವಸದಿಂದ ಕೂಡಿದ್ದೀವಿ. ಅವ್ರದ್ದು ಸಾಹೇಬ್ರದ್ದು ಅವ್ರು ಎಂದೂ ಅವ್ರು ಇರೋವರೆಗೂ ಹುಟ್ಟಿದ ಬನ್ನಿ ಮಾಡ್ಕೊಂಡಿಲ್ಲ, ಯಾವುದೂ ಮಾಡ್ಕೊಂಡಿಲ್ಲ. ಅವರು ಎಂಥ ಆಡಂಬರದ ಜೀವನ ಇರಲಿಲ್ಲ. ಅವ್ರು ನೋಡ್ತೀರಿ ನೀವು 1984ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಆಗಲಿ ಅಂತೇಳಿ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ವೈಜನಾಥ್ ಪಾಟೀಲ್ ಅಂತ ಹೇಳ್ಬೋದು. ತಂದೆಯವರಾದ
ಶ್ರೀ ದಿವಂಗತ ವೈಜನಾಥ್ ಪಾಟೀಲ್ ಅವರ ಜನ್ಮದಿನದ ನಿಮಿತ್ತ ಈ ಒಂದು 371J ಪೂರ್ಣಾನುಷ್ಠಾನ ಕುರಿತು ಒಂದು ಚಿಂತನ ಮಂಥನ ಮಾಡ್ಬೇಕಂತ ಹೇಳಿ ಬಹಳಷ್ಟು ದಿನಗಳಿಂದ ಎಲ್ಲ ಈ ಭಾಗದ ಹೋರಾಟಗಾರರು, ಬುದ್ಧಿಜೀವಿಗಳು ಮತ್ತು ಈ ಒಂದು ಭಾಗದ ಸಮಸ್ಯೆಗಳ ಕುರಿತು ಏನು ಭಾಳ ಉತ್ಸುಕರಾಗಿರ್ತಾರಂಥ ಯುವಕರು ಭಾಳಷ್ಟು ದಿನಗಳಿಂದ ಒಂದು ಈ ಬೇಡಿಕೆ ಇತ್ತು. ಅದಕ್ಕೆ ಈ ಒಂದು ಶುಭ ದಿನದಂದು ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ಈ ನಮ್ಮ ತಂದೆಯವರ ಜನ್ಮದಿನದಂದು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಮಾರ್ಗದರ್ಶಕರು ಹಾಗೂ ಚಿಂತಕರು ಆಗಿರುವಂಥ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರಿಗೆ ನಾನು ಸಹೃದಯದಿಂದ ನಮ್ಮ ಹೋರಾಟ ಸಮಿತಿ ವತಿಯಿಂದ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ತಂದೆಯವರ ಸದಾ ಒಡನಾಡಿ ಹಾಗೂ ಒಂದು ಹೋರಾಟದ ರೂಪುರೇಷೆಗಳನ್ನು ಮೂಡಿಸುವಲ್ಲಿ ಸದಾ ತಮ್ಮ ಏನದ ಒಂದು ಸಂಪೂರ್ಣ ಕೆಲಸ ಎಲ್ಲ ಬದಿಗೊಟ್ಟು ಇದಕ್ಕೆ ಸಂಪೂರ್ಣ ಟೈಮ್ ಕೊಟ್ಟು ಮಾಡಿರುವಂಥ ಗಂಗಾಧರ್ ಕುಷ್ಟಗಿ ಅವರಿಗೂ ನಾನು ಈ ಒಂದು ಸ್ವಾಗತ ಸಮಿತಿ ವತಿಯಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ವತಿಯಿಂದ ಸ್ವಾಗತ ಕೋರುತ್ತೇನೆ. ಕೇವಲ ಒಂದೆರಡು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ಬೇಕಂತೇಳಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಯಾವುದೇ ವಿಷಯ ಇಲ್ಲಿ ನಾವು ಮಾತಾಡಿದ್ರೆ ರಾಜಕೀಯವಾಗಿ ಪರಿಗಣಿಸಬಾರ್ದು. ನಾವು ಏನೇ ಮಾತಾಡಿದ್ರು ಅದು ಬಂದು ಮತ್ತೆ ಸೇರೋದು ರಾಜಕೀಯಕ್ಕೆ ಬಂದು ಸೇರ್ತದೆ. ಅದು ಇಲ್ಲಿ ಆಗಬಾರ್ದು. 371 A to J ABCDEFGHIJ ಸಂವಿಧಾನದಲ್ಲಿ ಏನು ತಿದ್ದುಪಡಿ ಆಗಿದೆ, ಯಾವ್ಯಾವ ಕ್ಷೇತ್ರಕ್ಕಾಗಿವೆ ಅನ್ನೋದು ಒಂದು ಪ್ರಶ್ನೆನೇ ಇದೆ. ಹೆಚ್ಚಿನ ಭಾಗ ನಾರ್ತ್ ಈಸ್ಟ್ ಏರಿಯಾ ನಾವು ಕರಿತೀವಿ, ಅಲ್ಲಿ ಪ್ರಾರಂಭ ಆಗಿದ್ದು ಆದ ನಂತರ ಗೋವಾ ಹಿಡ್ಕೊಂಡು ಶುರು ಆಗ್ತದೆ. ನಮ್ಮ ಭಾಗದಿಲ್ಲಪ್ಪ ಅಂದರೆ ತೆಲಂಗಾಣ, ಮರಾಠವಾಡ, ಕೊನೆ ಬರೋದು ಕಲ್ಯಾಣ ಕರ್ನಾಟಕ ಇಲ್ಲ ಹೈದರಾಬಾದ್ ಕರ್ನಾಟಕ ಅಂತ ನಾವು ಕರಿತೀವಿ. ಸಂವಿಧಾನ ನಾವು ಓದ್ಕೊಂಡ್ರೆ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡೋದು ಎದಕ್ಕಪ್ಪ ಅಂದರೆ ಈ ಸರ್ಕಾರಿ ನೌಕರಿಯಲ್ಲಿ ರಿಸರ್ವೇಷನ್ನು ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ರಿಸರ್ವೇಷನ್ ಎರಡೇ ವಿಶೇಷ. ಇದ್ರೊಳಗೆ ಆಳವಾಗಿ ನಾವು ಹೋದರೆ ನೌಕರಿಯಿಂದ ಎಷ್ಟು ಮಂದಿ ನಾವು ಬೆಳಿಬೋದು? ಒಬ್ಬ ಮನೆಯಲ್ಲಿ ಒಬ್ಬ ನೌಕರಿ ಆದ್ರೆ 4 ಮಂದಿ ಅಷ್ಟೇ ಬೆಳಿಬೋದು, ತಮ್ಮ ಕುಟುಂಬ ಅಷ್ಟೇ ಬೆಳಿಬೋದು. ಸಮಾಜ ಬೆಳಕಾಗುತ್ತೇನೋ. ಎರಡನೇದು, ಶಿಕ್ಷಣದಲ್ಲಿ ನಾವು ರಿಸರ್ವೇಷನ್ ತೊಗೊಂಡು ನಮ್ಮದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಆ ಒಂದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, 99% ಇವು ಎರಡರೊಳಗೆ ನಾವು ಇದ್ದೀವಿ. ಮತ್ತು ಬೇರೆ ಹೋಗಿಲ್ಲ. ಸ್ವಲ್ಪ ಆ ಕಡೆ ಬಂದರೆ ವೆಟಿನರಿ ಇದೆ, ಹಾರ್ಟಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಇದೆ, ಇವೆಲ್ಲ ರಿಸರ್ವೇಷನ್ನಲ್ಲಿ ನಾವು ಅಪೇಕ್ಷೆ ಮಾಡ್ತೀವಿ. ಇದ್ರೊಳಗೆ ನಾವು ಏನು ಬೆಳೀತಾ ಇದ್ದೀವಿ ಅದನ್ನು ಕೂಡ ವೈಯಕ್ತಿಕವಾಗಿ ನಾವು ಬೆಳೀತಾ ಇದ್ದೀವಿ. ಈ ಪ್ರಶ್ನೆ ಬಂದಿರೋದು ಏನಪ್ಪ ಅಂದರೆ ಈ 371Jದಲ್ಲಿ ನಾವು ಏನು ಪಡ್ಕೊಂಡಿದ್ದೀವಿ, ಯಾರು ಜಾಬ್ ಪಡ್ಕೊಂಡಿದ್ದಾರೆ, ಯಾರು ನಾವು ಅಡ್ಮಿಷನ್ ಪಡ್ಕೊಂಡಿದ್ದಾರೆ, ಅವ್ರಿಂದ ಸಮಾಜಕ್ಕೆ ಬಂದಿರೋದು ಏನು? ಬಂದಿರೋದು ನಾನು ಅನ್ನಂಗಿಲ್ಲ, ಬಂದಿದೆ. ಬಟ್ ಬಂದಿರೋದು ಎಷ್ಟು ಅದು ಎಲ್ಲರಿಗೂ ಗೊತ್ತಾಗಬೇಕು. ಕಾರಣ ಏನಪ್ಪ ಅಂದರೆ ನಾವು ಇಲ್ಲೆಲ್ಲ ಏನೇನು ಸೇರಿದ್ದೀವಿ, ಯಾರು ವೈಯಕ್ತಿಕವಾಗಿ ನಾವು ಸೇರಿಲ್ಲ, ನಮ್ಮ ಸಮಾಜ ಬೆಳಿಬೇಕಂತ ನಾವು ಸೇರಿದ್ದೀವಿ, ನಮ್ಮ ಭಾಗ ಬೆಳಿಬೇಕಂತ ನಾವು ಸೇರ್ಕೊಂಡಿದ್ದೀವಿ. ಮುಂದೆ ಬರೋಂಥ ದಿವಸನೂ ಕೂಡ ಅದಕ್ಕೆ ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದೆ ಬರೋಂಥ ವಿಚಾರ ಯಾವುದು? ಅಲ್ಲಿ ಬರೋದು ಯಾವುದು ಅಂದರೆ ಆರೋಗ್ಯ, ಆಹಾರ. ಇವೆರಡು ನಮ್ಮಲ್ಲಿ ಕೊರತೆ ಇದೆ ಅಂತ ನಾನು ಅನ್ಕೋತೀನಿ. ಆರೋಗ್ಯ ಅಂದ ತಕ್ಷಣ ಸರ್ಕಾರದ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಇಲ್ಲೇನು ನಮ್ಮ ಆಸ್ಪತ್ರೆಗಳು ಬೆಳೆದಿದ್ದಾವೆ, ಯಾವ ರೀತಿ ಬೆಳೆದಿದಪ್ಪ ಅಂದರೆ ಅಲೋಪತಿಕ್ ಮಾತ್ರ ಬೆಳೆದಿದೆ. 71J ಎಂಬ್ಲಮ್ನಲ್ಲಿ ಏನೇನು ಬರೆದಿದೆ ಅಂತಂದು ಯಾರಿಗಾದ್ರೂ ಗೊತ್ತಿದೆ? ಅಂದರೆ ಇಕ್ವಿಟೇಬಲ್ ಮೀನಿಂಗ್ ಗೊತ್ತಿಲ್ಲ. ಇಕ್ವಿಟೇಬಲ್ ಅಂದ್ರೆ ಏನು ಮೀನಿಂಗ್ ಗೊತ್ತಿಲ್ಲ. ಇವತ್ತು ನಾ ಕಾಲೇಜ್ ಪ್ರೊಫೆಸರ್ಸ್ಗಳಿಗೆ ಚಾಲೆಂಜ್ ಮಾಡಿ ಕೇಳ್ತೀನಿ. ನಾನು ಹೇಳೋದಿಷ್ಟೇ, ಅದಕ್ಕೆ ಹೇಳಿನ ಸರ್ ನೀವು ಟೈಮ್ ತೊಗೊಂಡು ಇಂಥ ನಮ್ಮ ಗೌತಮ್ ಅವ್ರಿಗೆ ಹೇಳಿದ್ದನ್ನ
ಏನಂತಂದ್ರೆ ದಯಮಾಡಿ ತಪ್ಪು ತಗೊಳ್ಬೇಡ, ನಾ ಮುಗಿಸ್ತೀನಿ, 2 ನಿಮಿಷದಾಗ ಮುಗಿಸ್ತೀನಿ. ಇಲ್ಲ ಸರ್, ನೀವು ಹೇಳಿ ಸರ್. ಇವತ್ತು ಇರಿಗೇಷನ್ ಪ್ರಾಜೆಕ್ಟ್ ಇರಬೇಕು. ಲಾಸ್ಟ್ ಇಯರ್ ನೋಡಿರಲ್ಲ, ಭೀಮಾ ರಿವರ್ಲಿಂದ ಎಷ್ಟು ಏನದಲ್ಲ ಲ್ಯಾಂಡ್ ಓವರ್ಫ್ಲೋ ಆಗಿ ಎಷ್ಟು ಲ್ಯಾಂಡ್ ಏನದಲ್ಲ ಇವತ್ತು ಹಾಳಾಯಿತು. ಭೀಮಾ ಬಗ್ಗೆ ನಾವು ಹೇಳಿದ್ದೆವು ಗೋವಿಂದರಾವ್ ಕಮಿಟಿನಲ್ಲಿ. ಏನದಲ್ಲ 39 ಏನದ ತಾಲೂಕಾಜ್ ಏನದ ಬ್ಯಾಕ್ವರ್ಡ್ ಇದ್ದು, ಇವತ್ತಿನ ದಿವಸ 75 ತಾಲೂಕು ಏನಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಜ್ ಏನದಲ್ಲ ಕರ್ನಾಟಕನಲ್ಲಿದೆ. 93 ತಾಲೂಕು ಸರ್ ಹೇಳ್ತಾರೆ, ಸರ್ ಗೋವಿಂದರಾವ್ ಕಮಿಟಿ ಬಗ್ಗೆ ಹೇಳ್ತಾರೆ. ತಾವು ಅವ್ರು ಮಾತಾಡೋ ಹೊತ್ತಿಗೆ ದಯಮಾಡಿ ಏನದಲ್ಲ ನೀವು ಅದು ಹೇಳಬೇಡ್ರಿ ಇದು ಹೇಳಬೇಡ್ರಿ ಅಂತ ದಯಮಾಡಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ನಿಮ್ಗೆ. ಯಾಕಂದ್ರೆ ಆರ್ಟಿಕಲ್ 371J ಏನಿದೆ, ಆರ್ಟಿಕಲ್ 371J ಬಗ್ಗೆ ಯಾವ್ದಾವ್ದು ಏನಾದ್ರು ಉಪಯೋಗ ಇದೆ ಅನ್ನೋದು ಯಾರಿಗೂ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತೀನಲ್ಲ, ಇವತ್ತು ನೀಟ್ ಎಕ್ಸಾಮ್ ಏನದಲ್ಲ ರಿಸಲ್ಟ್ ಬಂದ್ರು ನನಗೊಂದು 10-20 ಫೋನ್ ಬರ್ತಾವೆ. ಸರ್ ನೀವು ಹೋರಾಟ ಮಾಡಿದ್ದಿಲ್ಲ ಅಂದ್ರೆ ವೈಜನಾಥ್ ಪಾಟೀಲ್ ಆರ್ಟಿಕಲ್ 371J ಬರಲಿಲ್ಲ ಅಂತಂದ್ರೆ ನನ್ನ ಮಗ ಏನದಲ್ಲ ಅಂಥ ಕಾಲೇಜ್ನಲ್ಲಿ ಏನದಲ್ಲ ಅಭ್ಯಾಸ ಮಾಡ್ತಾ ಇದ್ದಿದ್ರು. ಹಿಂದಿಂದು ಮುಂದಿಂದ ಹೇಳಿದ್ರೆ ಗೊತ್ತಾಗುತ್ತೆ ಸರ್. ರಾಮಾಯಣ ಮಹಾಭಾರತ ಆಗಲಿ ಬಂದು ಇಂದಿನ ಸಭೆಗೆ ಬರಬೇಕಾಯ್ತಂದರೆ ವೈಜನಾಥ್ ಪಾಟೀಲ್ ಚಿರಂಜೀವಿ ಗೌತಮ್ ಪಾಟೀಲ್ರು ಫೋನ್ ಮಾಡಿದರು, ಹಿಂಗೆ ಚಿಂತನೆ ಸಭೆ ಇದೆ ಬರಬೇಕು ಅಂತ. ತಪ್ಪಲಾರ್ದಂಗೆ ಬರ್ತೀನಿ, ನಾನು 1 ಗಂಟೆ ಅಷ್ಟೇ ಬಿಡ್ಬೇಕ್ರಿ, ನಾನು ನ್ಯಾಯಾಲಯದಲ್ಲಿ ಸ್ವಲ್ಪ ಭಾಳ ಕ್ಲಿಷ್ಟವಾದಂಥ ಇದಿದ್ದೇವೆ ಅಂತೇಳಿ ಹೇಳಿದೆ. ಬನ್ನಿ 1 ಗಂಟೆ ಬಿಡ್ತೀನಿ ಅಂತ. ಇಲ್ಲಿ ಬಂದ ನಂತರ ನೋಡ್ತಾ ಇದ್ದೀನಿ, ಇದು ಸಮಾರಂಭ ಮುಗಿಯತನ ಹೋಗ್ಬಾರಂತ ಅನ್ನಿಸ್ಲಾಕೈತೆ ನಾನು. ಆ ರೀತಿ ಎಲ್ಲ ಚಿಂತಕರು ಬಂದಿದ್ದೀವಿ. ವೈಜನಾಥ್ ಪಾಟೀಲ್ ಬಗ್ಗೆ ವಿಶೇಷ ಬೇಕಾಯ್ತಂದರೆ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿಯಾಗಿ ಬೆಳೆದಿದ್ದರು. ಸುಮಾರು 3 ದಶಕಗಳಿಂದಕ್ಕಿಂತ ಹೆಚ್ಚು ಅವರ ನಿಕಟವರ್ತಿಯಾಗಿ, ಅನುಯಾಯಿಯಾಗಿ, ಶಿಷ್ಯನಾಗಿ, ರಾಜಕೀಯವಾಗಿದ್ದರು, ಬೇರೆ ಸಾಮಾಜಿಕ ರೀತಿಯಲ್ಲಿ ಅವರಿಂದ ಇದ್ದಂಥವ್ರು ನಾವು. ಬಹುಶಃ ಚಿತ್ತಾಪುರ ತಾಲೂಕಕ್ಕೆ ಅವರು ಚಿಂಚೋಳಿ ಬಿಟ್ಟು ಚಿತ್ತಾಪುರ ತಾಲೂಕನೇ ನನ್ನ ತಾಲೂಕು ಅನ್ನೋ ರೀತಿ ನಾವು ಚಿತ್ತಾಪುರ ತಾಲೂಕದವ್ರು ಅಂದ್ಕೊಂಡಿದ್ದೆವು. ಅವರು ರಾತ್ರಿ 12 ಗಂಟೆಗೆ ಏನಾದರೂ ಫೋನ್ ಮಾಡಿ ಯಾವುದೇ ಒಂದು ಅವರು ಹೋರಾಟ ನಡೆದುಕೊಳ್ಳಿ ನಮಗೂ ನೆನೆಸ್ತಿದ್ರು. ನಮ್ಮ ಸಜ್ಜನ್ ಶೆಟ್ಟಿಯವರು ಇದ್ದರು, ಹಿರಿಯರು, ನಮ್ಮ PLD ಬ್ಯಾಂಕಿನ ಪ್ರೆಸಿಡೆಂಟ್ ಇದ್ದರು, ಮಲ್ಲಿಕಾರ್ಜುನ್ ತಿಂದವರು, ಅನೇಕ ಜನರು ಅವರ ಅನುಯಾಯಿಗಳ ಟೈಪ್ ಇದ್ದೆವು. ಅವ್ರನ್ನ ನೆನೆಸಿದಾಗ ಅವ್ರ ಹೋರಾಟಕ್ಕೆ ನಾವು ಬರ್ತಿದ್ದೆವು. ಅದೇ ರೀತಿಯಲ್ಲಿ ಅವರು ಇಲ್ಲದಿದ್ದರೂ ಕೂಡ ಅವರಷ್ಟೇ ಅಭಿಮಾನ ಅವರ ಚಿರಂಜೀವಿಗಳ ಮೇಲೆ ಕೂಡ ನಮಗಿದೆ. ಇವತ್ತು ಗೌತಮ್ ಪಾಟೀಲ್ ಫೋನ್ ಮಾಡಿದೆ, ವೈಜನಾಥ್ ಪಾಟೀಲ್ ಫೋನ್ ಬಂದಿದೆ ಅಂತ ರೀತಿಯಿಂದ ಇಲ್ಲಿ ಬಂದಿದ್ದೀವಿ. ನಮ್ದು 371J ಇವತ್ತಿನ ದಿವಸ ಇದಕ್ಕೆ ಹುಟ್ಟಿಸಿದ್ದವರು ವೈಜನಾಥ್ ಪಾಟೀಲ್ ಅವರು, ಬೆಳೆಸಿದ್ದವ್ರು ವೈಜನಾಥ್ ಪಾಟೀಲ್ ಅವರು. ಮುಂದೆ ಇದಕ್ಕೆ ಸರ್ಕಾರದ ವತಿಯಿಂದ ಮಾನ್ಯತೆ ಪಡಿಬೇಕಂದ್ರೆ ಸಾಕಷ್ಟು ಒಂದು ನಮ್ಮ ಭಾಗದ ಹಿರಿಯರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ. ಯಾವುದೇ ಹೆಸರು ತಗೊಳ್ಳಲ್ಲ, ಇದಕ್ಕೆ ಸಾಕಷ್ಟು ಒಂದು ಹಿರಿಯರ ಒಂದು ಸಪೋರ್ಟ್ ಕೂಡ ಇದೆ. ಇವತ್ತು ಈ ಒಂದು 371J ಹುಟ್ಟಿದ್ದೇ ನಮ್ಮ ವೈಜನಾಥ್ ಪಾಟೀಲ್ ಸರ್ ಅವರಿಂದ, ಅದು ಉಳಿಸಿದವರು ಕೂಡ ಅವರೇ. ಇದು ಎಲ್ಲರಿಗೂ ಗೊತ್ತಿದ್ದ ಮಾತು. ಮತ್ತೆ ಈ ಒಂದು ಸದುಪಯೋಗ ಈಗಿನ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಭಾಗದ ಏನು ಯೂತ್ಸ್ ಇವತ್ತಿನ ದಿವಸ ಎಜುಕೇಶನ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪಡಿತಾ ಇದ್ದಾರೆ. ಅದರಿಂದ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ನಾವು ಇನ್ನೂ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅಂತ ಅನ್ಕೋಬೇಡ್ರಿ ಯಾರು. ನನ್ ತಿಳಿದು ಹೇಳ್ತೀನಿ, ನಾವು ಹಿಂದೆ ಉಳಿದಿಲ್ಲ. ಇವತ್ತಿನ ದಿವಸ ನಾವು ಕೂಡ ಕರ್ನಾಟಕದಲ್ಲಿ ಮುಂದೆ ಹೋಗಿದ್ದೀವಿ. ಆದ್ರೆ ನಮಗೆ ಪೂರ್ಣ ಅನುಷ್ಠಾನ ಆಗಿಲ್ಲ 371J. ಅದ್ರ ಬಗ್ಗೆ ನಮಗೆ ಒಂದು ಖೇದಿದೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ಗೌತಮ್ ಪಾಟೀಲ್ ಅವರಾಗಿರ್ಬೋದು, ಎಲ್ಲರ ಒಂದು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ಉಮಾಕಾಂತ್ ನಿಗಡಿ ಅಣ್ಣವರಾಗಿರ್ಬೋದು, ಕುಷ್ಟಗಿ ಸರ್ ಆಗಿರ್ಬೋದು, ಸೇಡಂಜಿ ಅವರಾಗಿರ್ಬೋದು, ಎಲ್ಲರ ಒಂದು ಸಹಕಾರದೊಂದಿಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಹೋರಾಟ ಮಾಡಿ ನಮ್ಮ 371J ಪೂರ್ಣ ಅನುಷ್ಠಾನ ಆಗುವಂತೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿ ನಮಗೆ 371J ಏನು ನಮಗೆ ಪೂರ್ಣ ಪ್ರಮಾಣದ ಅನುಷ್ಠಾನ ಆಗಲಿಲ್ಲ ಅಂದ್ರೆ ನಾವು ಮುಂದೆ ಮತ್ತೆ ಏನು ಇದು ಏಕೀಕರಣ ಆಗಿದೆ ನಮ್ಮ ಈ ಒಂದು ರಾಜ್ಯ, ಆದ್ರೆ ನಾವು ಮತ್ತೆ ನಮ್ಮ ಧ್ವನಿ ಪ್ರತ್ಯೇಕ ರಾಜ್ಯದ ಕಡೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನಂದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಾಗ ಮುಖ್ಯಮಂತ್ರಿ ಕೂಡ ನೇರವಾಗಿ ಮಾತಾಡಿಲ್ಲ ಕಲ್ಯಾಣ ಕರ್ನಾಟಕ ಬಗ್ಗೆ. ಇದು ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಆದಾಗ ಹಾಗೂ ವೈಜನಾಥ್ ಪಾಟೀಲ್ ವಿಷಯದಲ್ಲಿ. ನನ್ನ ಹೆಸರು ಜಗನ್ನಾಥ. ನನಗೆ ಜಗನ್ನಾಥ ಜನ್ಮ ಕೊಟ್ಟವರು ನಮ್ಮ ತಾಯಿ ತಂದೆ ಹೆಸರು. ಒಬ್ಬ MLA ಆಗಬೇಕಾದ್ರೆ MLAಗೆ ನೀವು ವೋಟರ್ಸವ್ರು ಹಾಕಿದ್ರೆ MLA MP ಆಗ್ತದೆ. ಅದು 371 ಇವತ್ತು ಹೆಸರು ಬರಬೇಕಾದ್ರೆ ಈ 7 ಜಿಲ್ಲೆ ತಂದೆ ವೈಜನಾಥ್ ಪಾಟೀಲ್ ಅಂತ ಗಂಟಾಘೋಷ ಮಾಡ್ತಾರೆ.
ಆದ್ಮೇಲೆ ನಮ್ಮ ಹಿರಿಯರು ಗಳಿಸಿದಂಥ ಪ್ರಾಪರ್ಟಿ ಯಾರಿಗೆ ಕೊಳ್ಳೆ ಹೊಡಿಬೇಕಾದ್ರೆ ಕೊಳ್ಳೆ ಹೊಡೆಯೋ ಟೈಮ್ದಾಗ ಎಷ್ಟು ಚೀರಾಡ್ತೀವಿ, ಎಷ್ಟು ಒದರಾಡ್ತೇವೆ, ಎಷ್ಟು ನಾವು ಕೋರ್ಟಿಗೆ ಹೋಗ್ತೇವೆ, ಎಷ್ಟು ಕೇಸ್ ಮಾಡ್ತೇವೆ, ಎಷ್ಟು ಪೊಲೀಸ್ ಕೇಸ್ ಮಾಡ್ತೇವೆ, ಎಷ್ಟು ಮಂದಿ 4 ಮಂದಿ ಗುಂಡ ಹೋಗಿಸಿದ್ರೆ ನಾವು ಇದು ಮಾಡ್ತೇವೆ. ವೈಜನಾಥ ಪಾಟೀಲರು ಮಾಡಿದಂಥ ಇವತ್ತು 371 ಕೊಳ್ಳೆ ಹೊಡೆಯುವಂಥ ಕೆಲಸ ನಡೀತಿದೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ನಮ್ಮ ನಿಗೂಢ ಸಾಹೇಬರು ಹೇಳಿದ್ರು, ಅವ್ರು ಹೇಳುವ ಮಾತಿನಲ್ಲಿ ಬಹಳ ಒಂದು ಅರ್ಥ ಇದೆ. ಯಾಕಂದರೆ ಕರ್ನಾಟಕ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 4 ಭಾಗಗಳ ವಿಂಗಡಿಸಿದಾಗ 4,00,000 ಕೋಟಿ ರೂಪಾಯಿ ಬಜೆಟ್ ಮಂಡನೆಯಾಗಿದೆ. 1,00,000 ಕೋಟಿ ನಮ್ಮ ಭಾಗಕ್ಕೆ ಬರಬೇಕಂತ ಹೇಳಿದ್ದು ಭಾಳ ನನಗೆ ಹೆಮ್ಮೆಯ ವಿಷಯ. ಇಂಥ ಒಂದು ಬುದ್ಧಿವಂತರು ಇಂಥವರು ನೀ ಎಲ್ಲರೂ ಇಷ್ಟು ಬುದ್ಧಿವಂತರಿದ್ದು ನಿಗೂಢ ಸಾಹೇಬ್ರೇ, ನೀವು ಹೋರಾಟಗಾರರು, ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ್ಕೊತ ಬಂದಿರಿ. ಇವತ್ತು ಈ ರಾಯ ಕನಿಷ್ಠ 3 ವರ್ಷ ಹ್ಯಾಂಗೆ ಹೋಗ್ತದೆ ತಿಳ್ಕೊರೆ. 10 ವರ್ಷ ಆದರೂ ಇಷ್ಟು ಅನ್ಯಾಯ ನಡೆದ ಅದ್ರ ಬಗ್ಗೆ ಇದ್ದಾಗ ನಮ್ಗೆ ಯಾರೂ ನಾವು ಒಂದು ಚಿಕಾರ ಶಬ್ದ ಇರ್ತೇವೆ. ನನಗೆ ಭಾಳ ದುಃಖದ ಸಂಗತಿ ಅದ ಇದು. ಸರ್ 5,000 ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ. 5 ಕೋಟಿ 1,000 ಕೋಟಿ ಮಂಡನೆ ಪ್ರತಿಯೊಂದು MLAಗೆ 42 MLA ನಮಗೆ ಹೈದರಾಬಾದ್ ಕರ್ನಾಟಕದಾಗ ಒಬ್ಬೊಬ್ಬರಿಗೆ 100 ಕೋಟಿ ಬರ್ತದೆ. ಅದಕ್ಕೊಂದು ಎಕ್ಸೆಲ್ ಪ್ಲಾನ್ ಮಾಡಿ ಈ ಕೆಲಸ ತೋರಿ ಅಂತ ಮಾಡಿಕೊಡ್ಲಿಕ್ಕೆ 6 ತಿಂಗಳು ಹೋಗ್ತಾರೆ. 6 ತಿಂಗಳು ಹೋದ ನಂತರ ಅದು ಬಂದು ಆಫೀಸ್ದಾಗ 3 ತಿಂಗಳು ಬೀಳ್ತದೆ. ಮುಂದೆ 3 ತಿಂಗಳು ಬಿದ್ದ ನಂತರ 3 ತಿಂಗಳದಾಗ ಅದು ಬಜೆಟ್ ಖಾಲಿ ಮಾಡಬೇಕಲ್ಲ, ಜಲ್ದಿ ಮುಗಿಸ್ಬೇಕಲ್ಲ. ಆ ಟೈಮ್ದಾಗ ಏನು ಮಾಡ್ತಾರೆ, ಒಂದು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ. ಒಂದು ಲ್ಯಾಂಡ್ ಆರ್ಮಿ ಅಂತ ಒಂದು ಸಂಸ್ಥೆ, ಒಂದು ನಿರ್ಮಿತ ಕೇಂದ್ರ ಅಂತ ಒಂದು ಕೇಂದ್ರ ಸಂಸ್ಥೆ, ಇನ್ನೊಂದು ಮಾಡ್ರೆ ಹೆಬಿಟೇಟ್ ಅಂತ ಈ ಮಾನ್ನ ನಮ್ಮ ಜಮೀರ್ ಅಹಮದ್ ಸಾಹೇಬ್ ಮಾಡ್ರೆ ಹೆಬಿಟೇಟ್ ಅಂತ. ಈ 3 ಸಂಸ್ಥೆಗಳನ್ನು ಮಾಡಿ ಎಷ್ಟು ಉಳಿತಾರೆ ರೊಕ್ಕ ಕಂಪ್ಲೀಟ್ ಎತ್ತು ಬಿಡ್ಲಾಕತ್ತಾರೆ. ಇದು ಮಾನ್ಯ ಪ್ರಮಾಣ ಮಾಡಿ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ ನಾವು. ಆದರೆ ಯಾರು ಕೇಳಿಸ್ಕೊಳ್ಬೇಕು ಕಾಂಟ್ಯಾಕ್ಟ್ ವೈಜನಾಥ್ ಪಾಟೀಲರಿಗೆ ನೆನೆಸ್ಕೋಬೇಕಂತ ಸಾಕಷ್ಟು ಮಂದಿ ಹೇಳಿದ್ದಾರೆ. ಆದರೆ ಇವತ್ತಿನ ಯುವಕರು ಎಲ್ಲಿದ್ದಾರೆ ಅಂಬೋದು ಇವತ್ತು ನಮ್ಗೆ ಅದು ಭಾಳ ದೊಡ್ಡ ಸಮಸ್ಯೆ ಇದೆ. ಇವತ್ತು ಕುಂತಂತರ ಎಲ್ಲ ಹಿರಿಯರು ಕೂತಿರಲ್ಲ. ಇವತ್ತು ದೇಶದಲ್ಲಿ ಜಂಜಿ ಚಳವಳಿ ನಡೀತಾ ಇದೆ. ಆ ಯುವಕರು ಬಂದಾಗ ಮಾತ್ರ 371 ಏನು ಅನುಷ್ಠಾನ ಮಾಡಬೇಕು, ಸಂಪೂರ್ಣ ಅನುಷ್ಠಾನ ಮಾಡಬೇಕಾದ್ರೆ ಇವತ್ತು ಆ ಯುವಕರು ಮುಂದೆ ಬರಬೇಕಾಗಿದೆ. ಆ ಯುವಕರು ಮುಂದೆ ಬರಬೇಕಾದ್ರೆ ಇಲ್ಲಿ ಬಂದಂಥ ಎಲ್ಲ ಹಿರಿಯರು, ಎಲ್ಲ ಹೋರಾಟಗಾರರು ಅವರನ್ನು ಹುರಿದುಂಬಿಸ್ತಕ್ಕಂಥ ಕೆಲಸ ಮೊಟ್ಟಮೊದಲನೇದಾಗಿ ನಾವು ಮಾಡಬೇಕಾಗಿದೆ. ಈ ಹಂತದಲ್ಲಿ ಗೌತಮ್ ಪಾಟೀಲ್ ಅವರು 10 ವರ್ಷದ ನಂತರ 12 ವರ್ಷದ ನಂತರ ಆದರೂ ಸಹ ನಿಮ್ಮ ಕರೆಗೆ ಹೋಗ್ಬಿಟ್ಟು ಏನು ಬಂದಿದ್ದಾರಲ್ಲ, ಇದು ಸಂಪೂರ್ಣ ವೈಜನಾಥ್ ಪಾಟೀಲ್ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಅವ್ರು ಹಾಕ್ಕೊಟ್ಟಂಥ ಚಳವಳಿಗೆ ನಾವು ಇವತ್ತು ಕಾರಣಭೂತರಾಗಿದ್ದೇವೆ. ಅದಕ್ಕೆ ತಮಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದಿಸುತ್ತಾ ನನ್ನ 2 ಮಾತಿನಲ್ಲಿ ಮಾತು ಮುಗಿಸ್ತೀನಿ. ಯಾಕೆಂದರೆ ಭಾಳಷ್ಟು ಸಮಯ ಆಗಿದೆ. ಈಗಾಗಲೇ ಇದರ ಪೂರಕವಾಗಿ ರಾಯಚೂರಿನಲ್ಲಿ, ಕೊಪ್ಪಳನಲ್ಲಿ, ಬೀದರ್ನಲ್ಲಿ ಅನುಷ್ಠಾನವನ್ನು ಈ 371J ದೊಡ್ಡ ಮೇಜಿನ ಸಭೆಗಳ ಮುಖಾಂತರ ಈಗಾಗಲೇ ಹಲವಾರು ಚಿಂತನೆ ಮಂಥನಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಇವತ್ತಿನ ಆಯೋಜನೆ ಮಾಡಿದಿರಿ. ಮಾನ್ಯ ವೈಜನಾಥ್ ಪಾಟೀಲ್ ಜನ್ಮದಿನದ ಸಂದರ್ಭದಲ್ಲಿ ಇಡೀ ಕಲಬುರಗಿ ಜನತೆಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಂಟ್ರಲ್ ಪ್ಲೇಸ್ ಇದೆ. ಅದು ವೈಜನಾಥ್ ಪಾಟೀಲ್ ಕನಸಿತ್ತು. ನಾವೆಲ್ಲ ಪ್ರತ್ಯೇಕ ಧ್ವಜ ಹಾರಿಸಿದವರು. ನಾವು ರಾಜ್ಯೋತ್ಸವ ಎಂದೂ ಮಾಡಲಿಲ್ಲ. ನಮಗೇನು ಹೋಸ್ ಬಂದಿತ್ತು, ಎಂದು ವೈಜನಾಥ್ ಪಾಟೀಲ್ ಜೊತೆಲಿ ಸೇರಿದ್ದೀವಿ. ಪ್ರತಿ ವರ್ಷ ನಾವು ಕಲ್ಯಾಣ ಕರ್ನಾಟಕ, ಬೀದರ್ನಲ್ಲಿ, ಗುಲ್ಬರ್ಗದಲ್ಲಿ 5 ಜನ ನಿಂತು ಪ್ರತ್ಯೇಕ ಧ್ವಜ ಹಾರಿಸಿದೆವು. 10-15 ವರ್ಷ ದಿನ ಪೊಲೀಸರ ಮೇಲೆ ನಮ್ಮ ಮೇಲೆ ಕೇಸ್ ಎಲ್ಲ. ಅದನ್ನು ಇವತ್ತು ನೆನೆಸ್ಬೇಕಾಗಿದೆ. ಎಲ್ಲ ಯುವಕರಿಗೆ ಬರಬೇಕಿದು. ಯಾವುದೇ ಒಂದು ಸ್ವಾತಂತ್ರ್ಯ ಉಳಿಬೇಕಾಯ್ತು, ಯಾವುದೇ ಒಂದು ಇತಿಹಾಸ ಉಳಿಬೇಕಾದ್ರೆ ಅದರ ಹಿನ್ನೆಲೆ ತಗೊಂಡು ನಾವು ಮುಂದೆ ಹೋಗ್ಬೇಕಾಗ್ತದ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಇದೆ, ಬೋರ್ಡಲ್ಲಿ ಕಲ್ಯಾಣ ಕರ್ನಾಟಕ ಇದೆ. ಆದರೆ ಅದಕ್ಕೆ ಹಿಂದಕ್ಕೆ ಹೋದರೆ ಇದಕ್ಕಿಂತ ಹಿಂದೆ ಏನಿತ್ತು, ಎಂಥ ಪರಿಸ್ಥಿತಿ ಇತ್ತು. ಆದರೆ 371 ಬಂದಮೇಲೆ ಎಷ್ಟು ಅನುಕೂಲ ಆಗಿದೆ ಎಂಬುದು ನಾವು ಮರಿಬಾರ್ದು. ಆ ಹೋರಾಟಗಾರರಿಗೆ ಮರಿಬಾರ್ದು ನಾವು. ಅದನ್ನು ನಾವು ಮನಗಂಡು ಇವತ್ತು ನಾನು ಹೇಳೋದು ಇಲ್ಲಿ ಸಭೆಯಲ್ಲಿ ನನ್ನ ಹಿರಿಯರಿಗೆ ಮತ್ತು ತಮಗೆ ಮೊಟ್ಟಮೊದಲದಾಗಬೇಕಾದ ಕೆಲಸ ಇವತ್ತೇನಾಗ್ತಾ ಇದೆ, 6 ಜಿಲ್ಲೆಗಳಲ್ಲಿ ಇವತ್ತು ಸಾವಿರಾರು ಕೋಟಿ ದುಡ್ಡು ಬಂದಿದೆ. ಇವತ್ತು 13 ವರ್ಷಗಳಲ್ಲಿ 20,000 ಕೋಟಿ ರೂಪಾಯಿ ಇವತ್ತು ಅನುದಾನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ. ಅದರಲ್ಲಿ 40% ಸಹ ಇವತ್ತು ಅನುದಾನ ಈ ಅಭಿವೃದ್ಧಿ ಮಂಡಳಿಯವರು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ನಮ್ಮ ಗುತ್ತಿದಾರ್ ಸಾಹೇಬರು ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ.
ಅಲ್ಲಿ ಹಲವಾರು ಇವತ್ತು ನಾವು ಏನು ಮಾಡಿದೆ, ಹೋರಾಟಗಾರ ಮಾಡಿದಂಥ ಹಣ ಇವತ್ತು ನಾನು ಯಾರಿಗೆ ಹೆದರದಲ್ಲೇ ಯಾರ ತಪ್ಪಿದ್ರೆ ನಮ್ಗೆ ಇಲ್ಲೇ ಬೈದು ಹೋಗ್ರಿ, ಅಧಿಕಾರಿಗಳ ಜೇಬುಗಳಿಗೆ ಮತ್ತು ಶಾಸಕರ ಜೇಬಿಗೆ ಸೇರ್ತಾ ಇದೆ. ಅದು ಎಲ್ಲ ಪಾರ್ಟಿ ಶಾಸಕರು ಇರ್ಬೋದು. ಈ ಭಾಗದ 40 ಮಂದಿ ಶಾಸಕರಿದ್ದಾರೆ. ಈ ಭಾಗದಲ್ಲಿ ಒಬ್ಬೊಬ್ಬರಿಗೆ 100 ವರ್ಷಿಗೆ ಇವತ್ತು ಅವರಾದ ಹಿಂದುಳಿದಂಥ ಪ್ರದೇಶದ ಒಬ್ಬ ಶಾಸಕಿಗೆ ವರ್ಷಿಗೆ 150 ಕೋಟಿ ರೂಪಾಯಿ ಹೊಂಟದ. ಅವ್ರಿವತ್ತು ಎಷ್ಟು ವರ್ಷ, 10 ವರ್ಷದ ಲೆಕ್ಕ ಹಾಕ್ರಿ ನೀವು ಎಲ್ಲರೂ. ಒಬ್ಬೊಬ್ಬ ಶಾಸಕನಿಗೆ 100 ಅಲ್ಲ 500 1000 ಕೋಟಿ ಹೋಗ್ತಾ ಇದೆ ಒಂದು ಪೀರಿಯಡ್ದಲ್ಲಿ. ಕಾರಣಕರ್ತರಾಗಿರ್ತಕ್ಕಂಥ ಗೌತಮ್ ಪಾಟೀಲ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. 371 ಪೂರ್ಣ ಪ್ರಮಾಣ ಆಗಬೇಕು. ಪೂರ್ಣ ಪ್ರಮಾಣ ಅಂದರೆ ಏನು? ಕೆಲವೇ ನಿಮಿಷದಲ್ಲಿ ಮುಗಿಸ್ತೀವಿ. ಒಂದು ಶಿಕ್ಷಣದಲ್ಲಿ 70% ನಮಗೆ ಏನಂತಂದರೆ ಮೀಸಲಾತಿ ಕೊಡಬೇಕು. ಮತ್ತು ನೌಕರಿನಲ್ಲಿ 70 ಹುದ್ದೆಗಳ ಪ್ರಕಾರ. ಇನ್ನೊಂದೇನಿದೆ, ಎಜುಕೇಷನ್ಸಲ್ಲಿ ಕೊಡಬೇಕಂತಂದರೆ ಎಜುಕೇಷನ್ನಲ್ಲಿ ನಮಗೆ ಅಫ್ಕೋರ್ಸ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸೀಟ್ನಲ್ಲೆಲ್ಲ ಕೊಡ್ತಾ ಇದೆ. ಈ ಭಾಗದಲ್ಲಿ ಶಿಕ್ಷಣದ ಪ್ರಮಾಣ ತೀರಾ ಕಡಿಮೆ ಇದ್ದಾಗ ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜುಗಳಿಗೂ ಕೂಡ ಗ್ರ್ಯಾಂಟನ್ನು ಕೊಡಬೇಕು. ಇದು ಕೊಡ್ತಾ ಇಲ್ಲ. ಇನ್ನೊಂದು, ಕರ್ನಾಟಕದಲ್ಲಿ ಸುಮಾರು ಸಾಂಕ್ಷನ್ ಪೋಸ್ಟ್ ಎಷ್ಟದ ಅಂತಂದರೆ ಸುಮಾರು 8 ಲಕ್ಷದ ಪೋಸ್ಟ್. ಇದರಲ್ಲಿ ಎಷ್ಟಪ್ಪ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 5 ಲಕ್ಷ. ಅಂದರೆ ಸುಮಾರು 3 ಲಕ್ಷದಷ್ಟು ಪೋಸ್ಟ್ ಏನಾಗಿದೆ ಇವತ್ತು ಖಾಲಿ ಅದು. 371 ಜೇನಲ್ಲಿ ಏನು ಹೇಳ್ತಿದೆ, ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಆದ್ಯತೆ ಮೇರೆಗೆ ತುಂಬಬೇಕು ಅಂತಕ್ಕಂಥದ್ದಿದೆ. ಮತ್ತು ಇದಕ್ಕೆ ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಡಿಪಾರ್ಟ್ಮೆಂಟ್ದಿಂದನೂ ಕೂಡ, ಹಣಕಾಸಿನ ವಿಭಾಗದಿಂದನೂ ಕೂಡ ಒಪ್ಪಿಗೆ ಪಡಿಬೇಕಾಗಿಲ್ಲ, ಸ್ಪಷ್ಟವಾಗಿದೆ. ಆದರೂ ಕೂಡ ಈ ಡಿಪಾರ್ಟ್ಮೆಂಟ್ ಕಳ್ಳರು ಏನು ಮಾಡ್ತಾರೆ ಅಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಕ್ಕಂಥ ಹಲವಾರು ಉದಾಹರಣೆಗಳದು. ಮತ್ತು ಎಲ್ಲ ವಿಭಾಗಗಳಲ್ಲಿ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಭಾಗಗಳನ್ನು 43 ವಿಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕದಕ್ಕೆ ಸಪೋಸ್ ನಮ್ಮ ಪ್ರದೇಶ ಬಿಟ್ಟರೆ 8% ಕೊಡಬೇಕು ಅಂತದೆ. ಇತ್ತೀಚೆಗೆ ಶಿವಮೊಗ್ಗ ಸತ್ರ ನ್ಯಾಯಾಲಯದಲ್ಲಿರ್ತಕ್ಕಂಥ ಹುದ್ದೆಗಳಿದೆ. ಕಲ್ಯಾಣ ಕರ್ನಾಟಕದವರಿಗೆ 1 ಹುದ್ದೆನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ. ಅದು ನಾನು ಕೆಲವು ನಮ್ಮ ಸ್ನೇಹಿತರ ಜೊತೆಯಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನ್ಯೂನತೆ. ಸೊ ಇದರ ಬಗ್ಗೆ ನಾವು ಏನಂತಂದರೆ ಹೋರಾಟ ಮಾಡಬೇಕು. ಸೊ ಒಂದು ಶಿಕ್ಷಣ ಆಯಿತು, ಒಂದು ಉದ್ಯೋಗ ಆಯಿತು. ಇನ್ನು ಇದಕ್ಕೆ ಬರೋಣ, ಡೆವಲಪ್ಮೆಂಟ್ ಸಲುವಾಗಿ ಏನಂತಂದರೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಎಸ್ಟಾಬ್ಲಿಷ್ ಆಗಿದೆ. ಮಾನ್ಯರು ಇದಕ್ಕೆ ಬರ್ತಕ್ಕಂಥ ದುಡ್ಡು ಎಷ್ಟಿದೆ ಖರ್ಚಾಕದು ಹೇಳ್ತಾರೆ. ಶೇಖ್ಜಿ ಅವರೇ, ಸರ್ ನಿಮ್ಗೆ ಹೇಳ್ತೀನಿ, ಕಲ್ಯಾಣ ಕರ್ನಾಟಕದ ಬೋರ್ಡ್ ಕಳೆದ 2 ವರ್ಷದಲ್ಲಿ 90% ರಸ್ತೆಗೋಸ್ಕರ ಉಪಯೋಗ ಮಾಡಿರ್ತಕ್ಕಂಥದ್ದು. ಸಪೋಸ್ ಕಲ್ಯಾಣ ಕರ್ನಾಟಕ ಪ್ರಾರಂಭದಿಂದ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 50% ಯಾವುದೋ ರಸ್ತೆ ಮತ್ತು ಸೇತುವೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಲೆಕ್ಕ ಸಿಗ್ತದೆ. ನೀರಾವರಿ, ರೈತರುಗಳು, ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ಪ್ರದೇಶ, ಭೀಮಶೆಟ್ಟಿ ಮುಖ ನಾವು ಸುಮಾರು ಬೀದರ್, ಕಲಬುರಗಿ ಮತ್ತು ಯಾದಗಿರಿನಲ್ಲಿ 11 ಮಧ್ಯಮವಾದಿ ನೀರಾವರಿಗಳನ್ನು ಅಭ್ಯಾಸ ಮಾಡಿದ್ದೀವಿ. ಪ್ರತಿಯೊಂದು ಕಾಲುವೆ ಎಷ್ಟು ಉದ್ದ ಇದೆ, ಎಷ್ಟು ನೀರು ಹೋಗ್ತಾ ಇದೆ ಅಂತಂದರೆ ಒಂದು ಕಾಲುವೆಯನ್ನು ಕೂಡ ಕರೆಕ್ಟಾಗಿ ನೀರು ಹೋಗ್ತಾ ಇದೆ. ಇದಕ್ಕೆ ಯಾರಪ್ಪ ಹೊಣೆ? ನಾವು ಎಲ್ಲನೂ ಕೂಡ ಸರ್ಕಾರದ ಮೇಲೆ ಹಾಕೋದು ಬೇಡ. ಅಲ್ಲಿ ಹಾಕಿರ್ತಕ್ಕಂಥ ರೈತರು ಏನು ಮಾಡ್ತಾ ಇದ್ದಾರೆ? ಇದೇ ಏನಂದರೆ ಅದ್ರ ಜೊತೆಗೆ ಇನ್ನೊಂದು ಸರ್ಕಾರಕ್ಕೂ ಕೂಡ ಒಂದು ಅಪೀಲ್ ಮಾಡ್ತೇನೆ. ಒಂದು 5 ಪಾಯಿಂಟ್ಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದನೇದಾಗಿ ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಅಂತ ಕರಿತೀವಿ. ಏನಂದರೆ 371 ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು. ಇದರ ಬಗ್ಗೆ ಹೋರಾಟ ಮಾಡಬೇಕು. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಏನಿದೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾಯಿದೆ. ಅದೇ ರೀತಿಯಾಗಿ ನಾವು ಹೈದರಾಬಾದ್ ಕರ್ನಾಟಕದ ಎಲ್ಲ ಹೋರಾಟಗಾರರು ಮತ್ತು ಸರ್ಕಾರದವರು ಕೂಡಿಕೊಂಡು ಕೇಂದ್ರ ಸರ್ಕಾರದಿಂದಲೂ ಕೂಡ ಒಂದು 5,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಬೇಡಿಕೆ ರೂಪದಲ್ಲಿ ಇಡಬೇಕು. ಮತ್ತು ಇನ್ನೊಂದು ಏನಂದರೆ ಈಗಾಗಲೇ ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದಿದ್ದೀವಿ. ಈಗ ಇಲ್ಲಿ ನಾವು ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಆಲ್ರೆಡಿ ಇಲ್ಲಿ ಉದ್ಯೋಗಗಳು ಖಾಲಿ ಇದಾವೆ. ಆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿಬಿಟ್ಟು ಹೋರಾಟಗಳನ್ನು ಮಾಡಬೇಕು. ಮತ್ತು ಈಗಾಗಲೇ ಏನು ರಾಜ್ಯ ಸರ್ಕಾರ ನಮಗೆ ಉಪಸಮಿತಿ ಅಂದರೆ ಸಬ್ ಕಮಿಟಿ 371 ಸಬ್ ಕಮಿಟಿ ಅಂತ ಮಾಡಿದೆ. ಆ ಸಬ್ ಕಮಿಟಿಯವರು ಬೆಂಗಳೂರಲ್ಲಿ ಕೂತ್ಕೊಂಡು ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಿರ್ಣಯಗಳನ್ನು ತಗೋತಾರೆ.
ಅದು ಅವೈಜ್ಞಾನಿಕ. ಆ ಸಬ್ ಕಮಿಟಿಯನ್ನು ಇಲ್ಲಿ ಕಲಬುರಗಿಗೆ ಸ್ಥಳಾಂತರ ಮಾಡಬೇಕು. ಮತ್ತು ಅದರ ಜೊತೆಗೆ ಏನು ಈಗಾಗಲೇ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಇಲಾಖೆ ಅಂತ ಮಾಡಿದ್ದಾರೆ, ಆ ಇಲಾಖೆ ಕೂಡ ಇಲ್ಲೇ ಕಲಬುರಗಿಗೆ ಬರಬೇಕು. ಇವು ಎಲ್ಲವನ್ನು ಅಜೆಂಡಾಗಳನ್ನು ಇಟ್ಕೊಂಡು ನಾವು ಏನದ ಹೋರಾಟ ಚಳವಳಿಗಳನ್ನು ರೂಪಿಸಬೇಕು ಅಂಥೇಳಿ ಈ ಮೂಲಕ ನಾವು ಈ ಒಂದು ಹೋರಾಟ ಸಮಿತಿಗೆ ಅಪೀಲ್ ಮಾಡುತ್ತಾ, ಮತ್ತೊಂದು ಏನಂದರೆ ಇನ್ನೊಂದು ಪ್ರಮುಖವಾದಂಥ ಅಜೆಂಡಾ ಏನಂದರೆ ನಮ್ಮದು ಖಾಸಗಿ ವಲಯದಲ್ಲಿ, ಅಂದರೆ ಇಲ್ಲಿ ಸ್ಟೀಲ್ ಫ್ಯಾಕ್ಟ್ರಿಗಳು, ಸಿಮೆಂಟ್ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿಗಳು ಅದಾವೆ. ಇಲ್ಲೆಲ್ಲ UP, ಬಿಹಾರ್, ಗುಜರಾತ್, ರಾಜಸ್ಥಾನಗಳಿಂದ ಲೇಬರ್ಗಳನ್ನು ಡಂಪ್ ಮಾಡಿ ಇಲ್ಲಿ ಕೆಲಸಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಇವತ್ತು ನಾವು ಬಾಂಬೆ, ಪುಣೆ, ಇವತ್ತು ನಿರುದ್ಯೋಗ ಹೋಗೋರು ಹೈದರಾಬಾದು ಈ ಕಡೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಗುಳೆ ಹೋಗಿ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ 80% ಎಲ್ಲ ಖಾಸಗಿ ಕಂಪನಿಗಳಲ್ಲಿ ನಮ್ಮವರಿಗೆ ನೇಮಕಾತಿಗಳನ್ನು ಮಾಡ್ಕೋಬೇಕು. ವೈಜನಾಥ್ ಪಾಟೀಲ್ ಸಾಹೇಬರ ಬಗ್ಗೆ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅವರು ಬಂದಂಥ ದಾರಿ, ಹೋರಾಟ ಮಾಡಿದಂಥ ವೈಖರಿ ಬಗ್ಗೆ, ಅವರು ಕಳ್ಕೊಂಡಂತಹ ಆಸ್ತಿ ಬಗ್ಗೆ ಎಲ್ಲರೂ ಏನಪ್ಪ ಅಂದರೆ ಚರ್ಚೆ ಮಾಡಿದರು. ನೋಡಿ, ಇದನ್ನು ಹೇಳಿದ್ರೆ ಅದಕ್ಕೊಂದು ಸೂಕ್ತ ಇರುತ್ತೆ. ಈಗ ವೈಜನಾಥ್ ಪಾಟೀಲ್ ಸಾಹೇಬರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಹೆಸರು ಇತಿಹಾಸ ಪುಟದಲ್ಲಿ ಸೇರಬೇಕಂದ್ರೆ ಮುಂದಿನ ಪೀಳಿಗೆಗೆ ಅವರ ಹೆಸರು ಅಮರವಾಗಿ ಉಳಿಬೇಕಪ್ಪ ಅಂತಂದರೆ ಏನಾದರೂ ಕೆಲವೊಂದು ನಾವುಗಳು ವಿಚಾರ ಮಾಡಿ, ಚಿಂತನ ಮಂಥನ ಮಾಡಿ ಅವುಗಳನ್ನು ಸರ್ಕಾರದ ಮೇಲೆ ಏನಪ್ಪ ಅಂತಂದರೆ ಒತ್ತಡವನ್ನು ಏರಲೇಬೇಕಾಗುತ್ತೆ. ಮೊದಲನೆಯ ಪಾಯಿಂಟು, ಈಗಾಗಲೇ ಹಿರಿಯರು ಹೇಳಿದ್ರಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಏನಿವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತೀವಲ್ಲ, ಆ ತಿಂಗಳಲ್ಲಿ ವೈಜನಾಥ್ ಪಾಟೀಲ್ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಮಾಡಿಕೊಂಡು ಇಡೀ ನಮ್ಮ 6 ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ ಸಂಚರಿಸಿ, 7 ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ ಸಂಚರಿಸಿ, ಅದರ ಜೊತೆಗೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಏನು ಮಹಾತ್ಮ ಗಾಂಧೀಜಿಯವರದು, ಸರ್ದಾರ್ ವಲ್ಲಭಾಯ್ ಪಟೇಲ್ಜಿ ಅವರ ಫೋಟೋ ಇಡ್ತಾರಲ್ಲ, ಅದರ ಪಕ್ಕದಲ್ಲಿ ಸನ್ಮಾನ್ಯ ವೈಜನಾಥ್ ಪಾಟೀಲ್ಜಿ ಅವರ ಫೋಟೋವನ್ನು ಇಟ್ಟು ಸರ್ಕಾರದಿಂದ ಏನಪ್ಪ ಅಂದರೆ ಅದು ಆಚರಣೆಗೊಳ್ಳಬೇಕು. ಅದರ ಜೊತೆಗೆ ಯಾವ ರೀತಿಯಾಗಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನಂತ ಹೇಳಿ ಇವತ್ತು ಸರ್ಕಾರದವರು ಏನಪ್ಪ ಅಂದರೆ ಘೋಷಣೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಸನ್ಮಾನ್ಯ ದಿವಂಗತ ಶ್ರೀ ವೈಜನಾಥ್ ಪಾಟೀಲ್ ಸಾಹೇಬರನ್ನ ಕಲ್ಯಾಣ ಕರ್ನಾಟಕದ 371ನೇ ವಿಧಿಯ ಅಭಿವೃದ್ಧಿ ಅಧಿಕಾರ ಅನ್ನುವಂಥ ಒಂದು ಘೋಷಣೆಯನ್ನೇನಪ್ಪ ಅಂದರೆ ಸರ್ಕಾರ ಮಾಡಬೇಕು. ಖುಷಿಯಾಗಿದೆ ತುಂಬ. ನಾನು 371 ಜೆ ಬಗ್ಗೆ ತುಂಬಾ ಓದಿದೆ, ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಸಭೆ ಇದ್ರ ಬಗ್ಗೆ ಮಾತಾಡಲು ಅವಕಾಶ ಸಿಕ್ಕಿಲ್ಲ. ಅನಿಲ್ ಕುಮಾರ್ ಬೆದ್ದಾರ್ ಅವರು ನನ್ನ ಬಡಾವಣೆಯಲ್ಲಿ ಇರೋದು ಬೀದರ್ನಲ್ಲಿ. ಸೊ ಅವರಿಂದ ಪ್ರೇರೇಪಿತರಾಗಿ ಒಂದು 4 ಮಾತುಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ. ವೈಜನಾಥ್ ಪಾಟೀಲ್ ಅವರ ಹಳೆಯ ಒಂದು ಬಳಗದಲ್ಲಿ ಇದ್ದೀನಿ ನಾನು ಕೂಡ. ಸೊ ಇವತ್ತು ಅದು ಹೊರಗೆ ಬಂದಿದೆ ಆಕ್ಚುಲಿ ಹೇಳಬೇಕು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದು ಯುವಕರಿಗೆ ನಮ್ಮ ಅನಿಲ್ ಕುಮಾರ್ ಬೆದ್ದಾರ್ ಹೇಳಿದ ಮಾತನ್ನೇ ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ ನಾವು. ಸೊ ಯುವಕರಿಗೆ ಇದು ಅರಿವಿದೆ ಅಂತ ತುಂಬಾ ಜನ ನಮ್ಮ ಬೆಂಗಳೂರಿಂದ ಕರೆ ಮಾಡ್ತಾರೆ, ನಮ್ಮ ಕ್ಲಾಸ್ಮೇಟ್ಸ್, ಸೀನಿಯರ್ಸ್, ಜೂನಿಯರ್ಸ್ ಎಲ್ಲ. 371 ಬಗ್ಗೆ ಬೇಕ್ರಿ, ನಮ್ಮ ಹಳೆ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ, ಏನಾಗುತ್ತೆ, ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು, ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಬೇಕು ಅಂತೆಲ್ಲ ಹೇಳ್ತಿರ್ತೀವಿ. ಆದ್ರೆ ಅದೇ ಮಕ್ಕಳು ಮುಂದೆ ಓದಿಕೊಂಡು 371ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಅದ್ರ ಬೆಲೆನೇ ಇಲ್ಲ ಅವರಿಗೆ. ತಂದೆ ತಾಯಿ ಆಸ್ತಿ ಯಾವ ರೀತಿ ಗಳಿಸಿರ್ತಾರಲ್ಲ ಇದಕ್ಕೆ, ಅದ್ರ ಫಲಾನುಭವಿಗಳು ಮಕ್ಕಳು ಯಾವ ರೀತಿ ಆಗ್ತಾರೆ, ಆಮೇಲೆ ಅವ್ರಿಗೆ ಬೆಲೆನೇ ಇರಲ್ಲ, ತಂದೆ ತಾಯಿಗಳಿಗೆ ನೋಡ್ಕೊಳ್ಳಲ್ಲ. ಅದೇ ರೀತಿ ಇದರ ಪರಿಸ್ಥಿತಿ ಕೂಡ ಆಗ್ತಿದೆ. ಸೊ ಹಾಗಾಗಿ 371 ಜೆ ಕಲಮಿನ ಬಗ್ಗೆ ಅರಿವು ಮೂಡಿಸಬೇಕು, ಯುವಕರ ಅದರ ಬೆಲೆ, ನಿಜವಾದ ಬೆಲೆನ ಅರ್ಥಕೋಬೇಕು ಅಂದಾಗ ನೀವೆಲ್ಲ ಹಿರಿಯರು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದರ ಬಗ್ಗೆ ಅರಿವು ಮೂಡಿಸಲೇಬೇಕು. ಇದರ ಕಾರ್ಯಕ್ರಮ ಮತ್ತೆ ಮತ್ತೆ ನಡೀಲಿ. ಅದೇ ರೀತಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಅಧ್ಯಕ್ಷೆಯಾಗಿ ಅದೇ ರೀತಿ ತುಂಬಾ ಬೇರೆ ಬೇರೆ ಕಡೆಗಳು ಕೂಡ ನಾನು ಕಾರ್ಯ ಮಾಡ್ತೀನಿ. ಒಂದು ರಿಸೋರ್ಸ್ ಪರ್ಸನ್ ಆಗಿ ನಾನು ಅನಿಲ್ ಕುಮಾರ್ ಬೆದ್ದಾರ ಹೇಳಕ್ ಇಷ್ಟಪಡ್ತೀನಿ. ಬೀದರ್ ಕೂಡ ಒಂದು 371 ಜೆದ ಒಂದು ಚಿಂತನ ಮಂಥನ ಆಗ್ಬೇಕು. ಬೀದರ್ ತುಂಬಾ ಕಾರ್ಯಕ್ರಮಗಳು ಮಾಡ್ತಾರೆ. ಅವ್ರು ಹೇಳಿದ್ರು ವಾಸುದೇವ್ ಸೇರನ್ ಇದ್ರು, ಪ್ರೊಫೆಸರ್ ಇದ್ರು, ಗಂಡಸರು ಯಾರಿಲ್ಲ ಹೋರಾಟ ಪ್ರತ್ಯೇಕ ರಾಜ್ಯ ಅಂತ. ನಾನು ಇಲ್ಲಿ ಹುಟ್ಟಿದ್ದೀನಿ, ಪ್ರತ್ಯೇಕ ರಾಜ್ಯ ಕೇಳಿದ್ದೀನಿ. ಇದನ್ನ ತಾವು ಗಮನಿಡಬೇಕು. ನಾನು ಪ್ರಧಾನ ಕಾರ್ಯದರ್ಶಿ. ಈಗ ಸಮಿತಿ ಎಂದ 371 ಅಪ್ಲೈ ಆಯ್ತು, ಅಂದೇ ನಾವು ಸಮಿತಿ ಹುಟ್ಟಿ ರಿಜಿಸ್ಟರ್ಡ್ ಮಾಡಿ
ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯನ್ನು ಉಂಟಾಕಿದೀವಿ. ಅದನ್ನ ನಾವು ಪಡೆದೀವಿ. ಇವತ್ತು ನಾ ಸತ್ತೋದ್ನು ನನ್ನ ಮಗ ಗ್ಯಾರಂಟಿ ಹೊಸ ರಾಜ್ಯದಾಗ ಇರ್ತಾನೆ. ಹಿಂದೆ ದೊಡ್ಡ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿ ಹೇಳಿದ್ರು, ಸ್ಮಾಲ್ ಸ್ಟೇಟ್ ಇದ್ರೆ ಮಾತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಅದ ಅಂತ. ಅದಕ್ಕೆ ಅದು ಹೇಗೆ ಕಾರಣ ಅನ್ನೋದು ಶಬ್ದ ನೀವು ಎಲ್ಲರೂ ಮರೆತು ಬಿಡ್ಬೇಕು. ಸಾಹಿತಿಗಳಿಗೆ ಹೇಳ್ತೀನಿ ನಾನು. ಅಂಬೇಡ್ಕರ್ ಹೇಳಿದ್ರು, ಇತಿಹಾಸ ಸೃಷ್ಟಿಸಲಾರಂತ. ಹಂಗೆ ನಮ್ಮ ಇತಿಹಾಸನೇ ನಿಜಾಮಂದೇ ನಾವು ಸರಿ ಮಾಡ್ಲಿಕ್ಕೆ ಆಗಿಲ್ಲ, ತಿದ್ದುಪಡಿ ಮಾಡೋದಾಗ್ತಾ ಇಲ್ಲ. ದಾಖಲೆಗಳಿದ್ರೆ 17 ಮಾಡ್ತಾರೆ, ದಾಖಲೆನೇ ಇಲ್ಲ ಸರ್ಕಾರ ಹತ್ರ 17 ಮಾಡ್ಬೇಕು ಅಂತ ಹೇಳಿ. 18ಕ್ಕೆ ಸರೆಂಡರ್ ಆಗಿತ್ತು, ಸಂಜೆ 4 ಗಂಟೆ, 19ಕ್ಕೆ ಬರ್ಕೊಟ್ಟಾನೆ ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೇಳಿ. ಅದು ದಾಖಲೆ ಸರ್ಕಾರ ನೋಡ್ತಾ ಇಲ್ಲ. ಕಳೆದ 10 ವರ್ಷದಿಂದ ನಾವು ಬೇಡಿಕೆ ಸಲ್ಲಿಸ್ತಾ ಇದೀವಿ. ಪ್ರಜ್ಞಾವಂತರಿಗೆ ಎಲ್ಲರಿಗೂ ಕೊಡ್ತದೆ. 5 ಮಂದಿ PhD ಕೊಡ್ತಾರೆ, ಪಗಾರ ತಗೊಂಡ್ರೆ 50 ವರ್ಷದಿಂದ 25 ವರ್ಷದಿಂದ ಅವರನ್ನು ವಾಪಸ್ PhD ವಾಪಸ್ ತಗೋಬೇಕು ಅವರಿಗೆ. ಆದರೆ ಇಲ್ಲಿ ಒಂದು ಪ್ರೇರಣೆ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಏನಪ್ಪ ಅಂದ್ರೆ ಕೊಡಲಾಗಿದೆ. ಅನೇಕ ಜನರು ಅನೇಕ ವಿಚಾರವಂತರು ಎಲ್ಲ ಮಾತಾಡಿದ್ದಾರೆ, ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರಿಗಿಂತೂ ಇನ್ನೂ ಜಾಸ್ತಿ ವಿಚಾರಗಳನ್ನು ತಿಳಿದುಕೊಂಡಿರ್ತಕ್ಕಂಥವ್ರು ಕೂತವರಲ್ಲೂ ಇರ್ತಾರೆ, ಇಲ್ಲ ಅಂತೇನಿಲ್ಲ. ಎಲ್ಲರೂ ಒಗ್ಗೂಡ್ಬೇಕಲ್ಲ. ಎಲ್ಲರೂ ಏನಂತ ಹೇಳಿದ್ರೆ ಕೂತ್ಕೊಂಡು ಇವತ್ತೇನಂತಂದರೆ ವೈಜನಾಥ್ ಪಾಟೀಲ್ ಅವರು ಏನು ಮಾಡಿದ್ರು ಅದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ಈ ಚೇಂಬರ್ ಆಫ್ ಕಾಮರ್ಸ್ನವರು ಒಂದು ಭಾಳ ಚೆನ್ನಾಗಿ ಒಂದು ಇದನ್ನ ಹಾಕಿದ್ದಾರೆ. ಏನು ಅಂತಾರಪ್ಪ ಅಂದ್ರೆ ಆನರಿಂಗ್ ದಿ ಪಾಸ್ಟ್ ಅಂತೇಳಿ, ಆಮೇಲೆ ಕ್ರಿಯೇಟಿಂಗ್ ಫ್ಯೂಚರ್ ಅಂತೇಳಿ. ನಾವು ಫ್ಯೂಚರ್ನ ಕ್ರಿಯೇಟ್ ಮಾಡೋದಕ್ಕಿಂತ ಜಾಸ್ತಿ ಇವತ್ತು ವರ್ತಮಾನವನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಅದು ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತೇಳಿ. ಹಾಗೆ ನಾನು ವೈಜನಾಥ್ ಪಾಟೀಲ್ ಅವರ ಒಂದು ವಿಚಾರ ಯಾವಾಗಲೂ ನಾನು ವಿಚಾರ ಮಾಡ್ತಾ ಇರ್ತೀನಿ. ಒಂದು ಆಧ್ಯಾತ್ಮಿಕ ನೆಲೆಯಲ್ಲೂ ಸಹಿತ ಏನಪ್ಪ ಅಂದ್ರೆ ಅವ್ರದ್ದು ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಮಾತೃಋಣ, ಪಿತೃಋಣ, ಗುರು ಋಣ ಇವೆಲ್ಲ ತೀರಿಸ್ಬೇಕು ಅಂತೇಳಿ ಇದೆ. ಆದರೆ ಸಮಾಜದ ಋಣ ತೀರಿಸ್ಬೇಕಂತೇಳಿ ಇಲ್ಲ, ಅಲ್ಲಿ ಪ್ರಚಾರಕ್ಕೆ ಬಂದಿಲ್ಲ. ಆದರೆ ವೈಜನಾಥ್ ಪಾಟೀಲ್ ಅವರು ಸಮಾಜದ ಋಣಕ್ಕಾಗಿಯೇ ಹುಟ್ಟಿದವರು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರು ದುಡಿದ್ರು. ಎಲ್ಲರೂ ಏನಂತಾರಪ್ಪ ಅಂದರೆ ಅನೇಕರು ತುಂಬ ರಾಜಕಾರಣ ಮಾಡ್ತಾರೆ, ಆ ರಾಜಕೀಯದಿಂದ ಗಳಿಸ್ಕೊಳ್ತಾರೆ, ಮತ್ತೆ ಉಲ್ಟಾ ಸಮಾಜಕ್ಕೇನು ಕೊಡಲ್ಲ ಅವರು ಇವತ್ತು ಸಮಾಜಕ್ಕೇ ಕೊಟ್ಟು ಹೋದರು ಎಲ್ಲವನ್ನು. ಯಾಕೆ ಅಂತೇಳಿದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಒಂದು ಸಾಕ್ಷಿ ಪ್ರಜ್ಞೆ ಅಂತೇಳಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದರು, ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೆಗಡೆಯವರು ಏನಂತಂದ್ರೆ ಲಿಂಗಾಯತರ ಲೀಡರ್ ಅಂತೇಳಿ ಖ್ಯಾತಿಯನ್ನು ಪಡಿಸ್ಕೊಂಡ್ರು. ಆದರೆ ಇವ್ರಿಗೂ ಮಂತ್ರಿಗಿರಿ ಕೊಟ್ಟಿದ್ರು. ಇವರೇನು ಹೇಳಿದರು, ನನಗೆ ಮಂತ್ರಿಗಿರಿ ಕೊಡೋದು ಬೇಕಾಗಿಲ್ಲ, ನನ್ನ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅದನ್ನು ಕೊಡು ಅಂತ ಕೇಳಿದ್ರು. ಕೊಟ್ಟಿಲ್ಲ ಅಂದ್ರಪ್ಪ ಅಂತಂದರೆ ನಿಮ್ಮ ರಾಜೀನಾಮೆ ತೆಗೆದುಕೊಡ್ರಿ ಅಂತ 5 ತಿಂಗಳಿಗೆ ವಾಪಸ್ ಬಂದುಬಿಟ್ರು. ಅದಕ್ಕೆ ಯಾವತ್ತಿಗೂ ಅವರು ನನ್ನ ಮುಂದೆ ಹೇಳ್ತಾ ಇದ್ರು, ಲೋಯ ಏನು ಹೇಳಿದಾರೆ ಅಂತ ಹೇಳಿದ್ರೆ, ಅಧಿಕಾರ ಸಿಕ್ಕರೆ ಒಳಗೆ ಹೋರಾಟ ಮಾಡು, ಅಧಿಕಾರ ಇಲ್ಲಾಂದ್ರೆ ಹೊರಗೆ ಹೋರಾಟ ಮಾಡು ಅಂತ. ಹೈದರಾಬಾದ್ ಕರ್ನಾಟಕದಲ್ಲಿರುವ ಖಾಲಿ ಹುದ್ದೆಗಳನ್ನು ಈ ವರ್ಷವೇ ತುಂಬಬೇಕು. ವಿಶೇಷವಾಗಿ ಪ್ರಾಥಮಿಕ, ಪ್ರೌಢ, ಜೂನಿಯರ್ ಕಾಲೇಜು, ಪದವಿ ಕಾಲೇಜು ಮಾತ್ರವಲ್ಲ, ಈ ಭಾಗದ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳನ್ನು ಆದ್ಯತೆ ಕೊಟ್ಟು ತುಂಬಬೇಕು. ಎರಡನೇದ್ದು, ಶ್ರೀ ವೈಜನಾಥ್ ಪಾಟೀಲರ ಸ್ಮಾರಕ ಭವನಗಳನ್ನು 7 ಜಿಲ್ಲೆಗಳಲ್ಲಿ ಮಾಡಿ ಅಲ್ಲಿ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಕಚೇರಿಯಲ್ಲಿ ಶ್ರೀ ವೈಜನಾಥ್ ಪಾಟೀಲರ ಭಾವಚಿತ್ರ ಹಾಕಬೇಕೆಂದು ಸರ್ಕಾರ ನಿರ್ಣಯ ಜಾರಿಗೊಳಿಸಬೇಕು. ಮೂರನೇದಾಗಿ, ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇದ್ದರೂ ಸರಿಯಾಗಿ ಜಾರಿಯಾಗುತ್ತಿಲ್ಲ. ಸಾಂಸ್ಕೃತಿಕ ಮೀಸಲಾತಿಯ ಅಗತ್ಯವಿದೆ. ಎಲ್ಲ ಅಕಾಡೆಮಿ ಪ್ರಾಧಿಕಾರಗಳಲ್ಲಿ ಅಧ್ಯಕ್ಷತೆ, ಸದಸ್ಯತ್ವದ ಮೀಸಲಾತಿ ರೂಪಿಸಬೇಕು. ನಮ್ಮ ಭಾಗದ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮವರೇ ಕುಲಪತಿಗಳಾಗಬೇಕು. ನಿಗಮ, ಮಂಡಳಿ, ಪ್ರಾಧಿಕಾರಗಳಲ್ಲಿ ಪ್ರಾತಿನಿಧ್ಯ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಪ್ರಶಸ್ತಿ ಅಕಾಡೆಮಿಗಳಲ್ಲಿಯೂ ಪ್ರಶಸ್ತಿಯನ್ನು ಖಚಿತಪಡಿಸಬೇಕು. 4,
ಈ ಭಾಗದ ಅಪೂರ್ಣಗೊಂಡ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕ್ಷೇತ್ರವಿದು. 5ನೇದ್ದು, ಏಮ್ಸ್ ಎಂಬ ಆರೋಗ್ಯ ಸಂಸ್ಥೆಯನ್ನು ರಾಯಚೂರಿನಲ್ಲಿ ಬೇಗನೆ ಸ್ಥಾಪನೆ ಮಾಡಬೇಕು. 6ನೇದ್ದು, ಸರ್ಕಾರಿ ನೌಕರರಿಗೆ ಮುಂಬಡ್ತಿ ನೀಡುವಲ್ಲಿ ಅನ್ಯಾಯವನ್ನು ತಡೆಗಟ್ಟಬೇಕು. 7ನೇದ್ದು, ಪ್ರಮಾಣ ಪತ್ರ ಅಕ್ರಮ ತಡೆಯಲು ಶಾಶ್ವತ ತನಿಖಾ ತಂಡ SIT ರಚಿಸಬೇಕು. 8, ಪ್ರತ್ಯೇಕ ಸಚಿವಾಲಯ ರಚನೆಗೆ ಅಧಿಕಾರಿಗಳ ಮಂಜೂರಾತಿ ಆಗಿದೆ, ರಚನೆಗೆ ತಕ್ಷಣ ಕ್ರಮ ವಹಿಸಬೇಕು. 9, ಪ್ರತ್ಯೇಕ ನ್ಯಾಯಾಧಿಕರಣ ಸ್ಥಾಪನೆಗೆ ನಿರ್ಣಯವನ್ನು ಸರ್ಕಾರ ಕೈಗೊಳ್ಳಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.